ನಮಸ್ಕಾರ ಎಲ್ರಿಗೆ ಸೊ ಇವತ್ತೊಂದು ವಿಷಯ ಏನಂತ ಹೇಳಿದ್ರೆ, ನಿನ್ನೆ ಮಾಳು ಹೋದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಮಾಳು ಹೋಗಿದ್ದು ಒಂದು ಭಾರಿ ದೊಡ್ಡ ಬೇಸರದ ಸಂಗತಿ ಎಲ್ಲರಿಗೂ ಸಹ. ಯಾಕಂತ ಹೇಳಿದ್ರೆ ಸ್ಪಂದನಕ್ಕಿಂತ ಮಾಳುಗೆ 20 ಪಟ್ಟು ಜಾಸ್ತಿ ಓಟು ಬಂದದ್ದು. ಸ್ಪಂದನಕ್ಕಿಂತ ಮಾಳುಗೆ 20 ಪಟ್ಟು ಜಾಸ್ತಿ ಓಟು ಬಂದಿದ್ದು. ಹೈಯೆಸ್ಟ್ ಫ್ಯಾನ್ಸ್ ಇರುವುದು ಮಾಳುಗೆ. ಮಾಳು ಒಂದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾಡು ಅಂತ ಹೇಳಿದ್ರೆ ನೆಕ್ಸ್ಟ್ ಹೋದ್ರೂ ಓಕೆ, ಬಟ್ ಈ ವಾರದಲ್ಲಿ ಅಂತೂ ಸ್ಪಂದನಕ್ಕಿಂತ ಮುಂಚೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಸೂರಜ್ ಅಂತ ಬಂದಾಗ ಸ್ಪಂದನಕ್ಕಿಂತ ಎಷ್ಟೋ ಚೆನ್ನಾಗಿ ಆಟ ಆಡಿದ ವ್ಯಕ್ತಿ ಸೂರಜ್. ಸ್ಪಂದನ ಏನೇ ಆಟ ಆಡಿಲ್ಲ, ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಅವಳದೊಂದು ಅಸಲಿ ರೂಪ ಇನ್ನೂ ಸಹ ಬಹಿರಂಗ ಪಡಿಸಲಿಲ್ಲ ಬಿಗ್ ಬಾಸ್ ಅಲ್ಲಿ. ಈಗ ಬೇರೆಯವರ ನಾಟಕ ಮಾಡ್ಕೊಂಡಿಲ್ಲ. ಈಗ ನೋಡಿ, ಅಶ್ವಿನಿ ಅವರೇ ಆಗ್ಲಿ, ಅಶ್ವಿನಿ ಅವರು ಸ್ಟಾರ್ಟಿಂಗ್ ಇಂದ ಜಗಳ, ಆಮೇಲೆ ಅವರು ಸುಧಾರಿಸ್ಕೊಂಡ್ರು. ಅವರು ಯಾವತ್ತೂ ನಾಟಕ ಮಾಡಿಲ್ಲ. ಮನಸ್ಸಲ್ಲಿ ಜಗಳ ಅಂತ ಬಂದಾಗ ಅವ್ರದ್ದು ಎಷ್ಟೇ ಅವ್ರಿಗೆ ಗೊತ್ತಿತ್ತು, ನಾಟಕ ಮಾಡ್ಬೋದಿತ್ತು. ಬೇಡ ನಾಟಕ, ನಾನು ಜಗಳ ಆಡುದು ಬೇಡ, ಹೀಗೇನೆ ಎಲ್ಲರ ಜೊತೆ ಒಟ್ಟಿಗೆ ಚೆನ್ನಾಗಿ ಇರ್ಬೋದು ಅಂತ ಇತ್ತು ಅವರಿಗೆ. ಬಟ್ ಅವರ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ. ಇನ್ನು ರಕ್ಷಿತ್ ಆಗಲಿ, ಪ್ರತಿಯೊಂದು ಸ್ಪರ್ಧಿಗಳಾಗಲಿ ಅವರ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ. ಅದೇ ಸ್ಪಂದನ ಅಂತ ಬಂದಾಗ ಅವರ ವ್ಯಕ್ತಿತ್ವ ಇಲ್ಲಿ ತನಕ ಏನು ಅಂತಾನೆ ಗೊತ್ತಾಗಿಲ್ಲ. ಒಂದು ಆ ಕಡೆಯಿಂದ ಹಿಂದೆಯಿಂದ ಹೋಗಿ ಏನೋ ಒಂದು ಹೇಳುದು, ಎದುರಲ್ಲಿ ಬಂದು ಏನೋ ಹೇಳುದು, ಒಂದು ಕೋಪ ತೋರಿಸಿಲ್ಲ, ಒಂದು ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ಟಾಸ್ಕ್ ಅಲ್ಲಿ 0 ಪರ್ಫಾರ್ಮೆನ್ಸ್. ಓಟ್ ಅಂತೂ ಇಲ್ವೇ ಇಲ್ಲ. ಇಷ್ಟೆಲ್ಲ ಇದ್ದಾಗ ಮಾಡೋಕ್ಕಿಂತ ಮೊದಲು ಸೇವ್ ಆಗಿದೆ ಹೇಗೆ? ಇದು ದೇವರಿಗೆ ಒಬ್ಬನಿಗೆ ಗೊತ್ತು. ಅದು ಬಿಟ್ರೆ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿ ಸಾವಿರಾರು ಜನ ಕಮೆಂಟ್ ಮಾಡಿದ್ದಾರೆ. ಇದರಿಂದಾಗಿ ಬಿಗ್ ಬಾಸ್ TRP ತುಂಬಾ ಕುಸಿತದೆ. ಯಾಕೆಂತ ಹೇಳಿದ್ರೆ ಉತ್ತರ ಕರ್ನಾಟಕದವರು ತುಂಬಾ ಅಂತೇಳಿ 1,000 ಜನ ಹೋಗಿ ಕಮೆಂಟ್ ಮಾಡಿದ್ದಾರೆ. ಇನ್ನು 1 ವಾರದ ಮಟ್ಟಿಗೆ ನಾವು ಬಿಗ್ ಬಾಸ್ ನೋಡಲ್ಲ, ಬಿಗ್ ಮಾಳಿಗೆ ಅನ್ಯಾಯವಾಗಿದೆ, ಹಾಗೆ ಹೀಗೆ ಅಂತೇಳಿ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಸೊ ಇದು ನೋಡುವ ವೀಕ್ಷಕರಿಗೆ ಕೆಲವು ಜನಕ್ಕೆ ಹಾಗೆ ಅನಿಸ್ತು. ಹೌದು, ಇದು ಸತ್ಯ. ಏನಕ್ಕೆ ಸ್ಪಂದನ ಹೋಗುದು ಹೇಗೆ? ಅರ್ಥ ಆಯ್ತಾ ನಿಮ್ಗೆ? ಈಗ ಒಂದು ಬಿಗ್ ಬಾಸ್ ಅಂತ ಹೇಳಿದಾಗ ಎಲ್ಲಾನು ಓಟಲ್ಲಿ ನಡೆಯಲ್ಲ. ಈಗ ಒಬ್ಬ ವ್ಯಕ್ತಿ ಚೆನ್ನಾಗಿ ಆಟ ಆಡ್ತಿದ್ರೆ ಅವನನ್ನು ಇಟ್ಕೊಳ್ತಾರೆ, ಅವನಿಗೆ ಓಟ್ ಬರದಿದ್ರು ಸಹ ಆಟದ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ. ಇನ್ನೊಂದ್ಸಲ ನೋಡಿದ್ರೆ ಓಟ್ ಯಾರಿಗೆ ಚೆನ್ನಾಗಿ ಬರುತ್ತೆ ಅವರನ್ನು ಇಟ್ಕೊಳ್ತಾರೆ. ಬಟ್ ಇಲ್ಲಿ ಆಟದ ಪಾಯಿಂಟ್ ಆಫ್ ವ್ಯೂಗೆ ಸ್ಪಂದನದ ಅಗತ್ಯನೇ ಇಲ್ಲ. ಆಟದಲ್ಲಿ ಪ್ರಯೋಜನ ಇಲ್ಲ, ವೇಸ್ಟ್. ಇನ್ನು ಓಟ್ ಸಹ ಇಲ್ಲ. ಸ್ಪಂದನವನ್ನು ಆಚೆ ಕಳಿಸಿದ್ರೆ ಏನಾಗ್ತಿತ್ತು? ಈಗ ಸ್ಪಂದನ ಜನರು ಏನು ಹೇಳ್ತಿದ್ದಾರೆ, ಜಾನ್ವಿ ಅವರು ಹೇಳಿದ ಪ್ರಕಾರ, ಜಾನ್ವಿಗೆ ನಿನ್ನೆ ಎಪಿಸೋಡ್ ಮಾಡಿ ಹೋದ ಬಳಿಕ ಜಾನ್ವಿ ನೀವು ಹೇಳಿದ್ದು ಕರೆಕ್ಟ್ ಅಂತ ಹೇಳಿ 1,000 ಜನ ಕಮೆಂಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ಗೆ ಹೋಗಿ. ನೀವು ಹೇಳಿದ್ದು ಕರೆಕ್ಟ್ ಜಾನ್ವಿ, ಕಲರ್ಸ್ ಮಕ್ಕಳನ್ನೇ ಬೆಳಿಬೇಕಂತ ಇದ್ದಾರೆ, ಆಚವರನ್ನೆಲ್ಲ ಕಳಿಸಿದ್ದಾರೆ ಅಂತ ಹೇಳಿ ಜಾನ್ವಿ ಹೇಳಿದ್ರು. ಇದೇ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಸೂರಜ್ ಇಲ್ಲಿವರೆಗೆ ಸೀರಿಯಲ್ ಆಗಲಿ ಕಲರ್ಸ್ ಅಲ್ಲಿ ವರ್ಕ್ ಮಾಡಿಲ್ಲ, ಹಾಗಾಗಿ ಸೂರಜನ್ನು ಕಳಿಸಿದ್ರು. ಇನ್ನು ನೆಕ್ಸ್ಟ್ ಮಾಳು ಪಾಪ ಸಿಂಗರ್ ಅವರು ಕಲರ್ಸ್ ಗೆದ್ದಿಲ್ಲ ಅಂತ ಹೇಳಿ ಮಾಳುನ ಕಳಿಸಿದ್ರು. ಕಲರ್ಸ್ ಅಲ್ಲಿ ಇರುವುದು ಯಾರು? ಆ ಕಾವ್ಯ, ಆ ಸ್ಪಂದನ, ಇವರನ್ನು ಫೇವರಿಸಮ್ ಮಾಡ್ತಿದ್ದಾರೆ ಅಂತ ಹೇಳಿ ಕಮೆಂಟ್ನ ಸುರಿಮಳೆ. ಯಾಕಂತ ಹೇಳಿದ್ರೆ ಅವರನ್ನೇ ಸಪೋರ್ಟ್ ಮಾಡ್ಕೊಂಡು ಅದು ಇವನು ಯಾರು ಧ್ರುವಂತ ಸಹ ಕಲರ್ಸ್ ಫೇಮ್ ಅಲ್ಲ, ಬಟ್ ಇವರು ಸ್ಪಂದನಂತೂ ಸೇವ್ ಮಾಡ್ತಾನೆ ಇದ್ದಾರೆ ಅಂತ ಹೇಳಿ ಸಾವಿರಾರು ಜನ ಹೇಳ್ತಿದ್ದಾರೆ. ಇದರಿಂದಾಗಿ ಬಿಗ್ ಬಾಸ್ TRP ಕುಸಿತ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಉತ್ತರ ಕರ್ನಾಟಕದವರು ಮನಸ್ಸು ಮಾಡಿದರೆ ಎಂತ ಬೇಕಾದ್ರೆ ಮಾಡ್ಬೋದು. ಸೊ ಹೈಯೆಸ್ಟ್ ಫ್ಯಾನ್ಸ್ ಇದ್ದಾರೆ ಅವರಿಗೆ. ಸೊ ಇದರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ನಿನ್ನೆ ಒಂದು ಮಾಡಿ ಹೋಗಿದ್ದಕ್ಕೆ ಏನ್ ಅನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.